ಗಾಳಿಯಲ್ಲಿ ಒಂದು ಶಕ್ತಿ ಇದೆ. ಆ ಒಂದು ಶಿಲೆ ಎಷ್ಟು ಅಭೂತಪೂರ್ವಕವಾಗಿರ್ತಕ್ಕಂಥದ್ದು ಮತ್ತೆ ಪುರಾತನವಾಗಿರ್ತಕ್ಕಂಥದ್ದು ಅಂದ್ರೆ, ಆ ಶಿಲೆಗೆ ತಾವು ಏನಾದ್ರೂ ಒಂದು ವಸ್ತುವನ್ನ ತಗೊಂಡು ತಾವು ಶಬ್ದವನ್ನ ಮಾಡಿದ್ರೆ ಗಂಟೆಯ ಶಬ್ದ ಬರುತ್ತೆ ಆ ಶಿಲೆಯಲ್ಲಿ. ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಶಿಲೆ ಅದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇವತ್ತು ಹೋಗ್ತಾ ಇರುವಂತಹ ಸ್ಥಳ ಹಾಗೂ ಎಲ್ಲರ ನೆಚ್ಚಿನ ಪರಮ ಪೂಜ್ಯ ಆನಂದ್ ಗುರೂಜಿಯವರು ನಿರ್ಮಾಣ ಮಾಡಿದಂತಹ ಮಹರ್ಷಿ ಮಂದಿರಕ್ಕೆ ಬನ್ನಿ. ಎಲ್ಲರೂ ಆಶ್ರಮಕ್ಕೆ ಹೋಗೋಣ, ಅದರ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಆನಂದ್ ಗುರೂಜಿಯವರ ಮಗ ಶ್ರೀನಿವಾಸ ಶರ್ಮಾ ಗುರೂಜಿಯವರು ಆಶ್ರಮದ ಮಹತ್ವದ ಬಗ್ಗೆ ಹಾಗೂ ಸಾಲಿಗ್ರಾಮದ ಬಗ್ಗೆ ಅದ್ಭುತ ಮಾತುಗಳನ್ನ ಹೇಳಿದ್ದಾರೆ. ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಆಶ್ರಮದ ವಿಳಾಸವನ್ನು ಹಾಗೂ ಲೊಕೇಶನ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಅಮೂಲ್ಯವಾದದ್ದು. ನಮ್ಮ ಎಲ್ಲ ಮುಂದಿನ ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡಿ. ಹಾಗೆ ನಮ್ಮ ವಿಡಿಯೋನ ಮೊದಲೇ ಬಾರಿಗೆ ಏನಾದರೂ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಆಶ್ರಮ ಏರ್ಪೋರ್ಟ್ ರೋಡ್ ಸಾದಳ್ಳಿ ಗೇಟ್ ಇಂದ ಒಂದು 2.5 - 3 ಕಿಲೋಮೀಟರ್ ಆಗುತ್ತೆ. ಈ ಕಾಂಪೌಂಡ್ ಏನ್ ಕಾಣ್ತಿದೆ ಅಲ್ಲ, ಇದು ಗುರುಜಿಯವರ ಮನೆ ಕಾಂಪೌಂಡ್ ನೋಡ್ರಿ ಇದು. ನೋಡ್ರಿ, ನಾವು ಆಶ್ರಮಕ್ಕೆ ರೀಚ್ ಆದ್ವಿ. ಯಾವ ತರ ಕಾಣ್ತಿದೆ ನೋಡ್ರಿ ಆಶ್ರಮ. ಬರ್ರಿ, ನಿಮ್ಗೆ ಸುತ್ತಮುತ್ತಲಿಂದ ಯಾವ ತರ ಇದೆ ಅಂತಾನು ತೋರಿಸ್ತೀನಿ. ಹಾಗೆ ಒಳಗಡೆ ಹೋಗೋಣ, ಆಶ್ರಮದ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆನೆ ನಿಮ್ಗೆ ಎದುರುಗಡೆ ಕಾಣ್ತಿರೋ ಗರ್ಭಗುಡಿಯಲ್ಲೇ ಸಾಲಿಗ್ರಾಮವನ್ನ ಪ್ರತಿಷ್ಠಾಪನೆ ಮಾಡಿದಾರೆ ನೋಡ್ರಿ. ಬನ್ನಿ ಒಳಗಡೆ ಹೋಗೋಣ, ಸಾಲಿಗ್ರಾಮದ ದರ್ಶನವನ್ನ ಮಾಡ್ಕೊಳ್ಳೋಣ. ಇಲ್ಲಿರುವ ಮಹಾಲಕ್ಷ್ಮಿಯ ಶಿಲೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ ಹಾಗೂ ಇಲ್ಲಿ ಮಹಾವಿಷ್ಣುವಿನ ಅವತಾರವಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಏನ್ ನಿಮಗೆ ಶಿಲೆ ಕಾಣ್ತಿದೆ ಅಲ್ರಿ, ಅಲ್ಲೇ ಸಾಲಿಗ್ರಾಮವನ್ನ ಪ್ರತಿಷ್ಠಾಪನೆ ಮಾಡಿದಾರ್ರಿ. ಬನ್ನಿ, ಮಹರ್ಷಿ ಮಂದಿರದ ಉದ್ಘಾಟನೆ ಹಾಗೂ ಸಾಲಿಗ್ರಾಮದ ಪೂಜಾ ವಿಧಿವಿಧಾನಗಳನ್ನ ಯಾವ ತರ ಮಾಡಿದ್ರು ಅಂತ ನೋಡ್ಕೊಂಡ್ ಬರೋಣ. ತಿರುಗಿಸ್ತೀನಿ. ಗೋವಿಂದ 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 ಗೋವಿಂದ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಇಲ್ಲಿ ನೋಡಿ, ಗುರೂಜಿಯವರು ಎಲ್ಲಾ ಭಕ್ತಾದಿಗಳನ್ನು ಪ್ರೀತಿಯಿಂದ ಮಾತಾಡಿಸಿ ಆಶೀರ್ವಾದ ಮಾಡುತ್ತಿರುವ ದೃಶ್ಯ ಇದು. ಈ ಆಶ್ರಮದಲ್ಲಿ 2 ಹಸುಗಳನ್ನ ಸಾಕಿದ್ದಾರೆ. ಆ ಹಸುನ ನೋಡಿದ್ರೆ ಕೈಲಾಸದಲ್ಲಿರೋ
ಕಾಮಧೇನು ಭೂಮಿಗೆ ಬಂದಿದೆ ಅಂತ ಅನ್ನೋ ಥರನೇ ಭಾಸವಾಗುತ್ತಾರೆ. ಈ ಕರು ನೋಡ್ರಿ ಎಷ್ಟು ಮುದ್ದಾಗಿದೆ, ನೋಡೋಕೆ ಎಷ್ಟು ಸುಂದರವಾಗಿದೆ. ಅದನ್ನ ನೋಡಿದ್ರೆ ಬಿಟ್ಟು ಬರೋಕೆ ಮನಸ್ಸಾಗಲ್ಲ. ಇಲ್ಲಿ ಪ್ರತಿದಿನ ಅನ್ನಪ್ರಸಾದದ ವ್ಯವಸ್ಥೆ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ರಿ, ಎಲ್ಲಾ ಭಕ್ತಾದಿಗಳು ಅನ್ನಪ್ರಸಾದವನ್ನ ಸ್ವೀಕರಿಸ್ತಾ ಇರೋದು. ಗರ್ಭಗುಡಿಯ ಬಲಭಾಗದಲ್ಲಿ ಎಲ್ಲ ಅನ್ನಪ್ರಸಾದದ ವ್ಯವಸ್ಥೆ ಇರುತ್ತೆ. ಎಡಭಾಗದಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ರಿ ನೀವು, ಇಲ್ಲಿ ಒಂದು ಅದ್ಭುತವಾದಂತ ಶಿವನ ಮೂರ್ತಿ ಇದೆ ರೀ. ಇಲ್ಲಿ ಹೋಮ ಎಲ್ಲ ಮಾಡಿದಾರ ನೋಡ್ರಿ. ಸೊ ಬರ್ರಿ, ನಿಮ್ಗ ಅಲ್ಲಿ ಒಳಗಡೆ ಶಿವನ ಮೂರ್ತಿ ಯಾವ ತರ ಇದೆ ಅಂತ ತೋರಿಸ್ತೇನ್ರಿ. ಇಲ್ಲಿ ನೋಡಿ, ಆಶ್ರಮದ ಪರಿಸರವನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಒಂದು ಹಸುವಿನ ಸ್ಟ್ಯಾಚು ಅನ್ನ ಮಾಡಿದ್ದಾರೆ. ಎಲ್ಲಾ ಜನ ಅದ್ರ ಜೊತೆ ಫೋಟೋ ತೆಗೆಸ್ಕೊಂತಿದಾರೆ ನೋಡಿ ಇಲ್ಲಿ. ಇಲ್ಲಿ ನೋಡಿ, ಗಣೇಶನ ವಿಗ್ರಹ ಎಷ್ಟು ಅದ್ಭುತವಾಗಿದ್ದಾರೆ. ನನ್ಗನ್ಸಿದ್ದೇನೆಂದ್ರೆ, ಈ ಆಶ್ರಮದಲ್ಲಿರೋ ಪ್ರತಿಯೊಂದು ವಿಗ್ರಹಗಳು ಅದರದೇ ಆದಂತ ಮಹತ್ವವನ್ನ ಹೊಂದಿದವ್ರೆ. ಇವಾಗ ಆಶ್ರಮಕ್ಕೆ ಬಂದಿರೋ ಭಕ್ತಾದಿಗಳು ಆಶ್ರಮದ ಬಗ್ಗೆ ಅವರ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. ಹಾಗೆ ಶ್ರೀಮಾನ್ಯ ಶ್ರೀನಿವಾಸ ಶರ್ಮಾ ಗುರೂಜಿಯವರು ಆಶ್ರಮದ ಮಹತ್ವ ಹಾಗೂ ಸಾಲಿಗ್ರಾಮದ ಮಹತ್ವವನ್ನ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಎರಡನ್ನು ನಾವು ನೋಡ್ಕೊಂಡ್ ಬರೋಣ ಬರ್ರಿ. ನಾವು ಟಿವಿಯಲ್ಲೇ ನೋಡ್ತಾ ಇದ್ವಿ. ಇವತ್ತೇ ನಾವು ಫಸ್ಟ್ ಟೈಮ್ ಬಂದಿರೋದು. ತುಂಬಾ ಜನ ಹೇಳ್ತಾ ಇದ್ರು ಇಲ್ಲಿಗೆ ಬಂದಿದೀವಿ, ನಮಗ್ ತುಂಬಾನೇ ಒಳ್ಳೇದಾಗಿದೆ ಅಂತ. ನಾವು ಫಸ್ಟ್ ಟೈಮ್ ಬಂದಾಗಿಂದ ಇಲ್ಲಿವರೆಗೂ ತುಂಬಾನೇ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು, ಶಾಂತಿ ಅನ್ನಿಸ್ತು. ನಾವು ಅನುಷ್ಠಾನ ಮಾಡಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದೀವಿ. 48 ದಿನದ ಅನುಷ್ಠಾನಕ್ಕೆ ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿದೀವಿ. ಐ ಹೋಪ್ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀವಿ. ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಅಂಡ್ ಇಲ್ಲಿ ಎಲ್ಲಾ ಪ್ರಸಾದನೂ ತುಂಬಾ ಚೆನ್ನಾಗಿತ್ತು. ಆಲ್ ಓವರ್ ಗುಡ್, ಚೆನ್ನಾಗಿದೆ. ನಮಗೆ ಆಶ್ರಮದ ಮಹತ್ವ ಆಮೇಲೆ ಸಾಲಿಗ್ರಾಮದ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ಮೊದಲನೇದಾಗಿ ತಮ್ಮಲ್ಲೊಂದು ಪ್ರಶ್ನೆ. ತಾವು ಇದು ಎಷ್ಟನೇ ಸತಿ ಆಶ್ರಮಕ್ಕೆ ಬರ್ತಾ ಇದ್ರಿ? ಮೊದಲನೇ ಸರಿ ಇದೇ ಮೊದಲನೇ ಸತಿ ಬಂದಿರಿ. ಈಗ ಒಂದು ತಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ಇಲ್ಲಿರ್ತಕ್ಕಂಥ ಒಂದು ಮಹತ್ವವನ್ನ ನಾನು ಹೇಳ್ತೀನಿ. ಇದನ್ನ ತಾವು ಕೇಳ್ತೀರಿ, ಸಂತೋಷ. ಇಲ್ಲಿ ತಮಗೂ ಒಂದು ರಿಕ್ವೆಸ್ಟ್, ನಿಮ್ಮ ಯೂಟ್ಯೂಬ್ ಚಾನೆಲ್ ನ ವೀಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನನ್ನ ಮಾತನ್ನ ಕೇಳಿಸ್ಕೊಂಡು ತಾವು ಒಮ್ಮೆ ಈ ಕ್ಷೇತ್ರಕ್ಕೆ ಬರಬೇಕು. ಬರೀ ಕೇಳಿಸ್ಕೊಂಡ್ವಿ, ವಿಡಿಯೋ ಮುಖಾಂತರ ಅದನ್ನ ನೋಡಿದ್ವಿ, ಅದನ್ನ ಅರ್ಥಕೊಂಡ್ವಿ, ಅದನ್ನ ಮನಸ್ಸಿಗೆ ಹಾಕೊಂಡ್ವಿ ಅನ್ನೋದು ಮಾತ್ರ ಇರಬಾರ್ದು. ಇಲ್ಲಿ ಬಂದು ಇಲ್ಲಿನ ಶಕ್ತಿ ಏನಿದೆ, ಇಲ್ಲಿನ ಪರಿಸರ, ಇಲ್ಲಿನ ವ್ಯವಸ್ಥೆ, ಆಶ್ರಮಕ್ಕೆ ಬಂದಾಗ ನಿಮ್ಗಾಗ್ತಕ್ಕಂಥ ಒಂದು ಅನುಭವ, ಭಗವಂತನನ್ನ ನೋಡಿದಾಗ ತಮಗಾಗ್ತಕ್ಕಂಥ ಒಂದು ಖುಷಿ,
ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹೇಗೆ ಅಂದ್ರೆ ಆಶ್ರಮದ ಗೇಟ್ ಒಳಗಡೆ ಪಾದಾರ್ಪಣೆಯನ್ನ ಮಾಡೋದಕ್ಕಿಂತ ಮುಂಚೆವರೆಗೂ ಕೂಡ ಎಲ್ರಿಗೂ ಕೂಡ ಮನಸ್ಸಲ್ಲಿ ಒಂದು ಭಯ, ಹೇಗೆ 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 ಅಂತ ಹೇಳಿ. ಇಲ್ಲಿ ಬಂದ ಮೇಲೆ ಆ ಭಯ ಎಲ್ಲವನ್ನೂ ಕೂಡ ಒಂದು ಕ್ಷಣ ಮರೆತೋಗ್ತಾರೆ. ಅವ್ರಿಗೆ ಗೊತ್ತಿಲ್ದಿರೋ ಒಂದು ಅಗಾಧವಾದ ಒಂದು ಶಕ್ತಿ ಅವ್ರಿಗೆ ಏನಪ್ಪಾ ಅಂತಂದ್ರೆ, ಇಲ್ಲ ಪರವಾಗಿಲ್ಲ, ನನ್ನ ಸಮಸ್ಯೆಗೆ ಇಲ್ಲಿ ಪರಿಹಾರ ಇದೆ ಎಂಬತಕ್ಕಂಥ ಒಂದು ಮನಸ್ಥಿತಿ ಅವ್ರಿಗೆ ಬರುತ್ತಲ್ಲ, ಅದು ಶಕ್ತಿ. ತಾವಿಲ್ಲಿ ಬಂದಿದ್ದೀರಿ, ನಿಮ್ಗೆ ಏನ್ ಅನಿಸ್ತು ಮೊದಲನೇದಾಗಿ? ಸೊ ನಾವು ಮೊದಲಿಗೆ ಒಳಗಡೆ ಬಂದ ಕೂಡ್ಲೇನೆ ಜನ ನೋಡಿ, ಇದು ತುಂಬಾ ಇವತ್ತು ರಶ್ ಇದೆ, ನಮ್ಗೆ ಗುರುಜಿ ದರ್ಶನ ಆಗತ್ತೋ ಇಲ್ವೋ. ಫಸ್ಟ್ ಆಫ್ ಆಲ್ ನಾನು ಗುರುಜಿ ಕೂತಿರೋದು ನೋಡಿರ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಇದೇ ನಾನು ನಿಮ್ಗೆ ಹೇಳ್ತಿರೋದ, ನಾನು ಫಸ್ಟ್ ಟೈಮ್ ಇವತ್ತು ಅವ್ರನ್ನ ಲೈವ್ ಆಗಿ ನೋಡಿರೋದು ಅಂತ. ಒಳಗೆ ಬಂದ ಕೂಡಲೇ ವೈಫ್ ಒಂದು, ಇವತ್ತು ದರ್ಶನ ಸಿಗಲ್ಲ ನಮ್ಗೆ, ತುಂಬಾ ರಶ್ ಇದೆ, ಫಸ್ಟ್ ಟೈಮ್ ಬೇರೆ ಬಂದಿದ್ದು ಅಂತ ಹೇಳಿ. ಇಲ್ಲಿ ಬಂದ ಕೂಡಲೇ ನೀವು ಹೇಳ್ದಂಗೆ ಆಕ್ಚುಲಿ ನಾವು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯ್ತು ಹೇಳ್ಬೇಕು. ಇಲ್ಲಿ ಒಳಗಡೆ ಬಂದು ದರ್ಶನ ಮಾಡಿ ಗುರುಜಿ ಎಷ್ಟು ಫ್ರೀ ಆಗಿ ನಮ್ ಜೊತೆ ಮಾತಾಡಿ ನಮ್ಮ ಕಷ್ಟಗಳನ್ನ ಕೇಳಿ ನಮ್ಗೆ ಅದಕ್ಕೆ ಸೊಲ್ಯೂಷನ್ ಕೊಟ್ರು. ನೀವ್ ಹೇಳ್ದಂಗೆ ನಿಜವಾಗ್ಲೂ ಪಾಸಿಟಿವ್ ವೈಬ್ಸ್ ಖಂಡಿತ ಆಗತ್ತೆ. ಹೌದು, ಈ ಸಾನ್ನಿಧ್ಯ ತಾವು ಕೇಳಿದ್ರೆ ಇಲ್ಲಿನ ಮಹತ್ವ ಏನು, ಈ ಸಾನ್ನಿಧ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ. ಈ ಸಾನ್ನಿಧ್ಯ ಹೇಗೆ ಅಂತಂದ್ರೆ, ಇಲ್ಲಿ ಮೊದಲನೇದಾಗಿ ಭಗವಂತ ಬಂದು ನೆಲೆಸಿದಾಗ ಈ ಸಾನ್ನಿಧ್ಯದಲ್ಲೂ ಕೂಡ ಒಂದು ಸಮಸ್ಯೆ ಇತ್ತು. ತುಂಬಾ ವರ್ಷಗಳಿಂದ ಒಂದು ವಿಚಾರವಾಗಿ ಹೀಗೆ ಒಂದು ಕೇಸಿನ ಸಂಬಂಧಪಟ್ಟಾಗಿ ಈ ಜಾಗದ ಸಮಸ್ಯೆಯನ್ನ ಒಳಗೊಂಡೆ ನಾವು ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ವಿ. ನಾನಾಗ್ಲಿ ಗುರುಜಿಯವರಾಗ್ಲಿ ಸಮಸ್ಯೆ ನಮಗೂ ಕೂಡ ಇತ್ತು. ನಾನು ಇಲ್ಲ ಅಂತ ಹೇಳೋದಿಲ್ಲ. ನೋಡಿ, ಒಬ್ಬ ಮನುಷ್ಯ ಅಂತಂದ ಮೇಲೆ ಎಲ್ರಿಗೂ ಕೂಡ ನಾನೊಂದು ಈ ಕ್ಷಣ ಒಂದು ಧೈರ್ಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಆನಂದ್ ಗುರೂಜಿಯವರಾಗ್ಲಿ, ಅವರ ಮಗನಾಗಿರ್ತಕ್ಕಂಥವ್ನ ನಾನು, ತಾಯಿ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ನನಗೊಂದು ಜ್ಞಾನಶಕ್ತಿ. ಇವತ್ತಿನ ದಿವಸ ನನಗೊಂದು ಶಕ್ತಿ ಕೊಟ್ಟಿದ್ದಾಳೆ ತಾಯಿ. ಏನಪ್ಪಾ, ಬರ್ತಕ್ಕಂಥ ಭಕ್ತಾದಿಗಳು ನೊಂದು ಬಂದಿರೋರಿಗೆ ಒಂದು ಸಾಂತ್ವನದ ನುಡಿ ಹೇಳ್ಬೇಕು, ಅವರ ಕಷ್ಟಗಳಿಗೆ ಒಂದು ಪರಿಹಾರ ಕೊಡ್ಬೇಕು ಅಂತ ಹೇಳಿ ಪರಿಹಾರವನ್ನ ಕೊಡ್ತಕ್ಕಂಥ ಶಕ್ತಿನೂ ನನಗೆ ಕೊಟ್ಟಿದ್ದಾಳೆ ಭಗವತಿ. ಆದ್ರೆ ನಾನು ಕೂಡ ಒಬ್ಬ ಸಾಧಾರಣ ಜೀವಿನೇ, ನಾನೇನು ದೈವಮಾನವಲ್ಲ, ನನಗೂ ಕೂಡ ಸಮಸ್ಯೆಗಳಿರ್ತವೆ. ಹಾಗಾಗಿ ಹೀಗೆ ನಾನು ನನ್ನ ತಂದೆಯವರ ಒಂದು ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ವಿ ಇದೇ ಜಾಗದ ವಿಚಾರವಾಗಿ. ಸುಮಾರು ದಿವಸಗಳಿಂದ ಆ ನೋವಲ್ಲಿ ನಾನು ಮತ್ತೆ ನನ್ನ ತಂದೆಯವರು ಬಹಳಷ್ಟು ನೋವನ್ನ ಅನುಭವಿಸಿದ್ವಿ. ಏನಪ್ಪಾ ಕೊನೆಗೆ ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿ. ಭೂಮಿ ವಿಚಾರ ಅಂತ ಬಂದ್ರೆ ಇವತ್ತಿನ ಪರಿಸ್ಥಿತಿಗೆ ಸಮಸ್ಯೆಗಳು ಒಂದಲ್ಲ ಒಂದು ಎದುರು ಆಗ್ತಾನೆ ಇರುತ್ತೆ. ಆದ್ರೆ ಭಗವಂತ ಭೂವರಹ ಸ್ವಾಮಿ ಅದ್ ಯಾವ ರೂಪದಲ್ಲಿ ಬಂದ್ರು ಏನೋ ಗೊತ್ತಿಲ್ಲ, ಸಾಲಿಗ್ರಾಮ ರೂಪದಲ್ಲಿ ಬಂದು ಹೀಗೆ ಬಂದಿದ ತಕ್ಷಣ ಭಗವಂತನನ್ನ ನಾವು ಬರಮಾಡ್ಕೊಂಡ್ವಿ. ಅಷ್ಟೇ ಭಕ್ತಿಯಿಂದ ನಾವು ವಾಸ್ತುಗ್ರಹದಲ್ಲಿ ಇಟ್ಟು ಪೂಜೆನ ಮಾಡಿದ್ವಿ. ವಾಸ್ತುಗ್ರಹದಲ್ಲಿ ಮಧ್ಯಾಹ್ನ ಪೂಜೆಯನ್ನ ಮಾಡಿದ್ದೇವೆ. ನಂಬ್ತಿರ್ಬಿಡ್ತು, ವರ್ಷಗಳಿಂದ ನಾವು ಕಣ್ಣಲ್ಲಿ ನೀರಾಗ್ತಾ ಇರತಕ್ಕಂತ ಒಂದು ಸಮಸ್ಯೆ. ಸಂಜೆಗೆ ಒಂದು ಫೋನ್, ನಿಮ್ಮ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗೋಗಿದೆ, ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗಿದೆ ಗುರುಗಳೇ. ಅದು ಏನ್ ಮ್ಯಾಜಿಕ್ಕೋ ನಮಗ್ ಗೊತ್ತಿಲ್ಲ. ಸಾಲಿಗ್ರಾಮದಲ್ಲಿ ಅಷ್ಟು ಶಕ್ತಿ ಇದೆ. ನಿಮ್ಮ ಸಮಸ್ಯೆಗಳು ಅದು ಏನ್ ಮ್ಯಾಜಿಕ್ ಆಯ್ತೋ ನನಗೆ ಗೊತ್ತಿಲ್ಲ ಗುರುಗಳೇ, ಕ್ಲಿಯರ್ ಆಗಿದೆ. ನೀವಿನ್ನ ನಿಶ್ಚಿಂತೆಯಾಗಿರಿ. ನಮಗೊಂದು ನಿಮಿಷ ಆಶ್ಚರ್ಯ, ಅದ್ರ ಬಗ್ಗೆ ನಾವು ಮುಂದೊಂದು ಕ್ರಮ ತಗೊಂಡಿಲ್ಲ. ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಒಡದಾಡಕ್ ನಾವು ನಿಲ್ಲಿಸ್ಬಿಟ್ವಿ. ಒಂದು ಕ್ಷಣ ಬೇಜಾರಾಗಿ ನಿಲ್ಲಿಸ್ಬಿಟ್ಟಿದ್ವಿ. ಅದು ಆಟೋಮೆಟಿಕ್ ಆಗಿ ಈಗ ರೈಸ್ ಆಗೋಗಿ ನಮ್ ಕೆಲಸ ಆಗೋಯ್ತಲ್ಲ, ಅದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಸಂತೋಷ ಆಯ್ತು. ಅದಾದ್ಮೇಲೆ ಏನಾಯ್ತು, ಭಗವಂತ ಯಾವಾಗ ಆ ಒಂದು ನಮ್ಗೆ ಒಂದು ಅದೃಷ್ಟವನ್ನ ಕರುಣಿಸ್ಕೊಟ್ನೋ, ಭಾಗ್ಯವನ್ನ ಕರುಣಿಸ್ಕೊಟ್ನೋ, ಗುರುಜಿಯವ್ರು ಕೇಳಿದ್ವಿ. ಗುರುಜಿಯವರು ಒಂದು ವಿಚಾರವನ್ನ ತಿಳಿಸಿದ್ರು, ಇಲ್ಲ ಆಶ್ರಮದಲ್ಲಿ ಇರ್ಬೇಕು ಭಗವಂತ, 11 ದಿನಗಳ ಕಾಲ ಒಂದು ಮಂಡಲಾನುಷ್ಠಾನವನ್ನ ಮಾಡೋಣ, ಬರೋ ಭಕ್ತಾದಿಗಳೆಲ್ರಿಗೂ ಕೂಡ ಒಂದು ಅವಕಾಶ ಸಿಗ್ಲಿ, ಭಗವಂತನ ದರ್ಶನ ಅವರು ಮಾಡ್ಲಿ, ಅವ್ರ ಸಮಸ್ಯೆಗಳು ನಿವಾರಣೆ ಆಗ್ಲಿ ಅಂತ 11 ದಿನ ಮಂಡಲ ಮಾಡಿದ್ವಿ. 11 ದಿನದ ಮಂಡಲಾನುಷ್ಠಾನಕ್ಕೆ ಜನ ಸೇರಿದ್ರು ಸ್ವಾಮಿ. ಭಗವಂತನ ಕೃಪೆ, ಭಗವಂತ ಜನನ್ನ ಕರ್ಸ್ಕೊಂಡ ಇಲ್ಲಿ ನಮಗೆ ಲಿಟ್ರಲಿ ಏನಪ್ಪಾ ಅಂದ್ರೆ ಆಶ್ರಮದಲ್ಲಿ ನಾವು ಹೆಜ್ಜೆ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ನಮ್ಮನ್ನ ಆಶ್ರಮದೊಳಗಡೆ ಬಿಡ್ಲಿಲ್ಲ. ಕೊನೆಗೆ ನೀವ್ ಯಾವಾಗ್ಲೂ ಆಶ್ರಮದಲ್ಲಿ ಇರ್ತೀರಾ, ಸಾಲಿಗ್ರಾಮ ನೋಡ್ತಾ ಇರ್ತಾರ, ನಮ್ಮನ್ ಬಿಡ್ರಿ ಅಂದ್ಬಿಟ್ಟು ಅಷ್ಟರ ಮಟ್ಟಿಗೆ ಲಕ್ಷಾಂತರ ಜನ ದಿನಕ್ಕೆ 1 ಟನ್ 1.5 ಟನ್ ಅಕ್ಕಿ ಬೇಯ್ತಾ ಇತ್ತು ಆಶ್ರಮದಲ್ಲಿ. ಅಷ್ಟರ ಮಟ್ಟಿಗೆ ಪ್ರಸಾದದ ವ್ಯವಸ್ಥೆ. ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ಮಾರನೇ ದಿನ 12 ಗಂಟೆ 1 ಗಂಟೆ ತನಕನೂ ಕೂಡ ನಿರಂತರ. ರಾತ್ರಿ ಎಲ್ಲ ಜನ 12 ಗಂಟೆ 1 ಗಂಟೆ ಆದ್ರೆ ನಾವು 1 ಅವರ್ ಏನೋ ಗ್ಯಾಪ್ ಕೊಡ್ತಾ ಇದ್ವಿ ಒಂದ್ ಸ್ವಲ್ಪ ಪ್ರಸಾದಕ್ಕೆ. ಅಷ್ಟ ಸಮಯದಲ್ಲಿ ಮಾತ್ರ ಭಟ್ರಿಗೆ ಫ್ರೀ. ಆ 2 ಅವರ್ ಆದ್ಮೇಲೆ ಮತ್ತೆ ಶುರು. ಅಷ್ಟರ ಮಟ್ಟಿಗೆ ಜನ. ಅದಾದ್ಮೇಲೆ 11 ದಿನಗಳ ಮಂಡಲ ಆದ್ಮೇಲೆ ಸಾಲಿಗ್ರಾಮ ಯಥಾಸ್ಥಿತಿ ಅದ್ರಿದ್ದ ಜಾಗಕ್ಕೆ ವಾಪಸ್ ಹೋಯ್ತು. ಸಾಕಷ್ಟು ಜನ ಬಂದ್ರು, ಕೇಳಿದ್ರು, ಗುರುಗಳೇ ಸಾಲಿಗ್ರಾಮ ಎಲ್ಲಿ, ನನ್ನ ಸಮಸ್ಯೆಗಳ ನಿವಾರಣೆ ಆಯ್ತು, ನನ್ ಪಕ್ಕದ ಮನೆಯವ್ರನ್ನ ಕರ್ಕೊಂಡ್ ಬಂದಿದ್ದೇನೆ, ನಮ್ ಕುಟುಂಬಸ್ಥರನ್ನ ಕರ್ಕೊಂಡ್ ಬಂದಿದ್ದೇನೆ, ಇವತ್ತು ನಾನು ಸಂಪೂರ್ಣವಾಗಿ ಬಿದ್ದೋಗಿದ್ದೆ, ಭಗವಂತ ನನ್ನ ಕೈ ಹಿಡಿದು ಎತ್ತಿದ್ದಾನೆ ಗುರು. ಲಕ್ಷಾಂತರ ಜನ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಬಂದ್ರು. ಆಗ ಗುರುಜಿಯವರೊಂದು ಧೈರ್ಯವನ್ನ ಮಾಡಿ 9 ದಿವಸದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಬರೀ 9 ಡೇಸ್, 9 ದಿನದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಸಾಲಿಗ್ರಾಮನ ತಗೊಂಡ್ಬಂದು ಕೂಡಿಸಿ ತಾಯಿ ಮಹಾಲಕ್ಷ್ಮೀ ದೇವಿನ ಒಂದೇ ದಿವಸದಲ್ಲಿ ಕುಂಭಕೋಣಂಗೆ ಹೋಗಿ ಅಲ್ಲಿ ಮಹಾಲಕ್ಷ್ಮೀ ದೇವಿನ ನೋಡಿ, ತಾಯಿನ ಅಲ್ಲಿ ಮಹಾಲಕ್ಷ್ಮೀ ದೇವಿ ಆಶ್ರಮಕ್ಕೆ ಬರೋದನ್ನು ಕೂಡ ಒಂದು ರೀತಿ ಆಶ್ಚರ್ಯಚಕಿತ ಅಂತಾನೆ ಹೇಳ್ಬೋದು.
ಅಷ್ಟು ಒಂದು ಶಕ್ತಿ. ಆಮೇಲೆ ಆ ತಾಯಿಯಲ್ಲಿ ಒಂದು ಶಕ್ತಿ ಇದೆ. ಆ ಒಂದು ಶಿಲೆ ಎಷ್ಟು ಅಭೂತಪೂರ್ವಕವಾಗಿರ್ತಕ್ಕಂಥದ್ದು ಮತ್ತೆ ಪುರಾತನವಾಗಿರ್ತಕ್ಕಂಥದ್ದು ಅಂದ್ರೆ, ಆ ಶಿಲೆಗೆ ತಾವೇನಾದ್ರೂ ಒಂದು ವಸ್ತುವನ್ನ ತಗೊಂಡು ತಾವು ಶಬ್ದವನ್ನ ಮಾಡಿದ್ರೆ ಗಂಟೆಯ ಶಬ್ದ ಬರುತ್ತೆ ಆ ಶಿಲೆಯಲ್ಲಿ. ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಶಿಲೆ ಅದು. ಆ ತಾಯಿಯಲ್ಲಿ ಅಷ್ಟು ಶಕ್ತಿ ಇದೆ, ಸಾಲಿಗ್ರಾಮದಲ್ಲಿ ಅಷ್ಟು ಶಕ್ತಿ ಇದೆ. ಇವತ್ತಿಗೆ ಸಾಲಿಗ್ರಾಮ ಇಲ್ಲಿ ಪ್ರತಿಷ್ಠಾಪನೆಗೊಂಡು, ತಾಯಿ ಪ್ರತಿಷ್ಠಾಪನೆಗೊಂಡು ತಿಂಗಳುಗಳಾಯ್ತಷ್ಟೇ, ವರ್ಷನೂ ಆಗಿಲ್ಲ, ತಿಂಗಳುಗಳಾಗಿದೆ. ಇವತ್ತಿನ ದಿವಸಕ್ಕೂ ಕೂಡ ತಾವು ಭಾನುವಾರ ಬಂದಿದ್ದೀರಿ. ಇಲ್ಲಿನ ಜನ ಹೇಗಿದ್ದಾರೆ ಅಂತ ತಮ್ಗೆ ಗೊತ್ತಾಗ್ತಾ ಇದೆ. ಜನಗಳ ಭಾವನೆ ತಾವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಬಂದಾಗ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಒಂದು ಖುಷಿ ತಾವು ನೋಡ್ತಾ ಇದ್ದೀರಿ. ಇಲ್ಲಿನ ಪ್ರಸಾದದ ಸೇವೆ ಆಗಿರ್ಬೋದು, ಇಲ್ಲಿನ ವ್ಯವಸ್ಥೆ ಆಗಿರ್ಬೋದು, ತಾಯಿಯಲ್ಲಿರ್ತಕ್ಕಂಥ ಒಂದು ಶಕ್ತಿ, ಭಗವಂತನಲ್ಲಿರ್ತಕ್ಕಂಥ ಒಂದು ಶಕ್ತಿ. ಇಲ್ಲಿ ಬೇಡಿ ಬಂದಿರತಕ್ಕಂಥವ್ರು ಯಾರ ಕೈಯೂ ಬಿಟ್ಟಿಲ್ಲ ಭಗವಂತ. ಇವತ್ತು ನಾನು ನಿಮ್ಗೂ ಹೇಳ್ತಾ ಇದ್ದೇನೆ, ನಿಮ್ಮ ಸಮಸ್ಯೆಗಳು ದೂರ. ಇದನ್ನ ನಾವು ಹೇಳೋದಲ್ಲ, ತಾವು ಅನುಭವಿಸಿ ನೋಡ್ಬೇಕು. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ನ ವೀಕ್ಷಕ ಬಂಧುಗಳು ಯಾರೆಲ್ಲ ಇದ್ದೀರಿ, ಈ ಒಂದು ಚಾನೆಲ್ನ ಮುಖಾಂತರ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ದೀರಿ. ಇದು ಬರೀ ತಾವು ಕೇಳೋದಷ್ಟೇ, ವಿಡಿಯೋ ಮುಖಾಂತರ ನೋಡೋದಷ್ಟೇ ಅಲ್ಲ. ಈ ಸಾನ್ನಿಧ್ಯಕ್ಕೆ ಬನ್ನಿ. ಇದನ್ನ ನಾನು ನಿಮ್ಗೆ ಫೋರ್ಸ್ ಮಾಡ್ತಾ ಇಲ್ಲ. ಒಂದು ಸತಿ ತಾವು ಈ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿರ್ತಕ್ಕಂಥ ಭಗವಂತನನ್ನ ದರ್ಶನವನ್ನ ಮಾಡಿ. ಇಲ್ಲಿ ಭಗವಂತನಿಗೆ ಬೇರೆ ಏನೂ ಅಪೇಕ್ಷೆ ಇಲ್ಲ. ನೋಡಿ, ಸಾಧಾರಣವಾಗಿ ಒಂದು ವಿಚಾರ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದಿಷ್ಟು ಜನ ಹರಕೆ ಹೊತ್ಕೊಳ್ತಾರೆ. ಈ ಹರಕೆ ಎಂಬತಕ್ಕಂಥ ಮಾತು ಬಂದಿದ ತಕ್ಷಣ ಒಂದಿಷ್ಟು ಜನ ಏನ್ ಮಾಡ್ಬಿಡ್ತಾರೆ, ಅವ್ರ ಶಕ್ತಿಗೂ ಮೀರಿ ಬೆಳ್ಳಿ, ಬಂಗಾರ, ವಜ್ರ, ವೈಡೂರು ಏನಂದ್ರೆ ಅದು ಇಷ್ಟು ಲಕ್ಷ ಕೊಟ್ಬಿಡ್ತೇನೆ, ಅಷ್ಟು ಲಕ್ಷ ಕೊಟ್ಬಿಡ್ತೇನೆ ಅಂತೆಲ್ಲ ಹರಕೆ ಹೊತ್ಕೊಂಡ್ಬಿಡ್ತಾರೆ. ಅದನ್ನೆಲ್ಲ ಮಾಡೋದಕ್ಕಿನ್ನ ಭಗವಂತ ಅದು ಯಾವ್ದನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ. ಒಂದು ಹಿಡಿ ಅಕ್ಕಿನ ಅನ್ನದಾನಕ್ಕೋಸ್ಕರ ನಾನು ಕೊಡ್ತೀನಪ್ಪ ಭಗವಂತ ಅಂದ್ರೆ ತೃಪ್ತನಾಗೋಗ್ತಾನೆ. ಆ ಒಂದು ಹಿಡಿ ಅಕ್ಕಿನಲ್ಲಿ ಇಬ್ರು ಅನ್ನ ಊಟ ಆಗತ್ತೆ, ಪ್ರಸಾದ ಆಗತ್ತೆ. ಒಂದೇ ಒಂದು ತುತ್ತು ಪ್ರಸಾದ ಸಾಕು, ಎಷ್ಟೋ ತೃಪ್ತಿ ಆಗೋಗ್ತಾರೆ. ಹಾಗೆ ಇಲ್ಲಿ ಬರ್ತಕ್ಕಂಥ ಭಗವಂತನಿಗೆ, ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಬನ್ನಿ, ಕ್ಷೇತ್ರಕ್ಕೆ ಬನ್ನಿ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಏನಪ್ಪಾ, ನನ್ನ ಕೆಲಸಗಳೆಲ್ಲ ಕಾರ್ಯಸಿದ್ಧಿ ಆದ್ರೆ ನಾನು ಮತ್ತೆ ನಿನ್ನ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡ್ತೀನಿ, ನನ್ನ ಕೈಲಾದ ಸೇವೆ ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೆ ಆದ್ರೆ ಭಗವಂತ 100% ನಿಮ್ ಕೈ ಹಿಡಿತಾನೆ. ನೋಡಿ ಸ್ವಾಮಿ, ಕಷ್ಟ ಅಂಬತಕ್ಕಂಥದ್ದು ಎಲ್ರಿಗೂ ಇರುತ್ತೆ. ಕಷ್ಟ ಇಲ್ದೇ ಇರೋ ಜೀವಿನೇ ಇಲ್ಲ. ಕಣ್ಣು ಕಾಣ್ತಕ್ಕಂಥ ಕಷ್ಟಗಳು ಬೇರೆ, ಕಾಣದಿರತಕ್ಕಂಥ ಕಷ್ಟ ಬೇರೆ. ಈ ಕಷ್ಟ ಅನ್ನೋ ಒಂದು ಬೀಗ, ಪರಿಹಾರ ಅನ್ನೋ ಒಂದು ಬೀಗದ ಕೀ. ಕಷ್ಟ ಅನ್ನೋ ಒಂದು ಬೀಗ ಇದೆ ಅಂತಂದ್ಮೇಲೆ ಕೀ ಇದ್ದೇ ಇರುತ್ತೆ. ಆ ಕ್ಷಣ ಕಣ್ಮುಂದೆ ಕಾಣಿಲ್ಲ ಅಂತಂದ್ರೆ ಬೀಗ ಹೊಡೆದಾಕ್ಬಿಟ್ರೆ ಜೀವನ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಹಾಗಾಗಿ ಆ ಪರಿಹಾರ ಅನ್ನೋ ಬೀಗನ ಹುಡುಕ್ಲಿಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ, ಶ್ರದ್ಧಾಭಕ್ತಿಯಿಂದ ಭಗವಂತನ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡ್ರೆ ಪರಿಹಾರ ಅನ್ನೋ ಒಂದು ಕೀನ ಆದಷ್ಟು ಬೇಗ ಭಗವಂತ ಕರ್ಣಿಸ್ತಾನೆ. ಆ ಕೀಯಿಂದ ಆ ಕಷ್ಟನ ಲಾಕ್ ಓಪನ್ ಮಾಡ್ಬೋದು. ಆ ಕಷ್ಟಗಳೆಲ್ಲ ನಿವಾರಣೆ ಆಗತ್ತೆ. ಆ ಬಂಧನದಿಂದ ಆಚೆ ಬರ್ಬೋದು. ಅದು ನಿಮ್ಗೇನ್ ತಿಂಗಳಿಗಟ್ಟಲೆ ಅವಶ್ಯಕತೆ ಇಲ್ಲ. ಇಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಕೆಲ ದಿನಗಳಲ್ಲೇ, ಒಂದಷ್ಟು ಜನಕ್ಕೆ ಗಂಟೆಗಳಲ್ಲಿ ಕೆಲಸ ಆಗಿದೆ, ಕೆಲ ದಿನಗಳಲ್ಲಿ ಕೆಲಸ ಆಗೋಗುತ್ತೆ, ಯೋಚನೆ ಇಲ್ಲ. ಇಲ್ಲಿ ಬನ್ನಿ, ಬಂದು ಭಗವಂತನ ಹತ್ರ ಸುಮ್ನೆ ಬಂದ್ವಿ, ಏನೋ ಹೇಳಿದ್ರಪ್ಪ, ಹಾ ಭಗವಂತನ ದರ್ಶನ ಮಾಡಿದ್ವಿ, ತಾಯಿ ನಿನ್ ದರ್ಶನ ಮಾಡೋದು ಒಳ್ಳೇದಾಗ್ಲಿ, ಶುಭವಾಗ್ಲಿ, ಹೊರಟುಬಿಡೋದಲ್ಲ. ಬರ್ಬೇಕು, ಕೂತ್ಕೊಳ್ಬೇಕು, ಭಗವಂತನನ್ನು ನೋಡ್ಬೇಕು, ಕಣ್ ತುಂಬಿಡ್ಕೋಬೇಕು. ಒಂದಿಷ್ಟು ಜನ ಏನ್ ಮಾಡ್ತಾರೆ, ಬರ್ತಾರೆ, ನನ್ ಕಷ್ಟ ಇದೆ ಭಗವಂತ, ನನ್ಗಿಂತ ಕಷ್ಟ ಇದೆಯಪ್ಪ, ಇದನ್ನೆಲ್ಲ ನಿವಾರಣೆ ಮಾಡ್ಬಿಡು ಅಂದ್ಬಿಟ್ಟು ಔಟ್ ಮಾಡೋರು ಹೋಗ್ಬಿಡ್ತಾರೆ. ಅದಲ್ಲ, ಕೂತ್ಕೊಳ್ಬೇಕು, ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಭಗವಂತ, ನಾನು ಇವತ್ತಿನ ದಿವಸ ಇಷ್ಟು ನೊಂದಿದ್ದೇನೆ, ಇಷ್ಟು ಕಷ್ಟದಲ್ಲಿದ್ದೇನೆ, ನೀನ್ ನನಗ್ ಸಹಾಯ ಮಾಡ್ಬೇಕು. ನನಗ್ ಕಷ್ಟನೇ ಕೊಡ್ಬೇಡ ಅಂತ ನಾನು ಕೇಳಲ್ಲ, ಕೊಟ್ಟಿರೋ ಕಷ್ಟನ ನಿಭಾಯಿಸೋ ಶಕ್ತಿ ಕೊಡು, ಅದನ್ನ ಆದಷ್ಟು ಬೇಗ ದೂರ ಮಾಡು, ಸಾಕು. ಅಷ್ಟು ಕೇಳಿದ್ರೆ ನೆಮ್ಮದಿಯಿಂದ ಭಗವಂತ ಎಲ್ಲವನ್ನೂ ಕೂಡ ಕರಡಿಸ್ತಾನೆ. ಇಷ್ಟಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತಿನ ಶ್ರೀನಿವಾಸ ಶರ್ಮಾ ಗುರುಗಳು ಹೇಳಿರೋ ಮಾತನ್ನ ನೀವು ನಮ್ ಕಡೆ ಒಂದು ರಿಕ್ವೆಸ್ಟ್ ಅಂದ್ರೆ, ಎಲ್ಲರೂ ನೀವು ಈ ಕ್ಷೇತ್ರಕ್ಕೆ ಬರ್ಬೇಕು, ಬಂದು ನಿಮ್ ಕೈಲಾಗಿರೋ ಅವ್ರು ಹೇಳಿರೋದಂತಂದ್ರೆ ಬಂಗಾರ ಬೆಳ್ಳಿ ಕೊಡ್ಬೇಕು ಅಂತೇನಿಲ್ಲ, ಇಡೀ ಅನ್ನ ಅಕ್ಕಿ ಅಷ್ಟನ್ನು ದಾನ ಮಾಡಿದ್ರು ನಿಮ್ ಕಷ್ಟಗಳು ತೀರತ್ತೆ ಅಂತ ಹೇಳ್ತಾ. ಕೇಳಿದ್ರಲ್ಲ ಸ್ನೇಹಿತರೆ, ಶ್ರೀನಿವಾಸ ಶರ್ಮಾ ಗುರೂಜಿಯವರು ಎಂಥ ಅದ್ಭುತ ಮಾತುಗಳನ್ನು ಹಾಗೂ ಸ್ವಾರಸ್ಯಕರವಾದಂಥ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಅಂತ. ಸೊ ನೀವು ಎಲ್ಲ ಒಂದ್ಸಾರಿನಾದರೂ ಈ ಆಶ್ರಮಕ್ಕೆ ಭೇಟಿ ಕೊಟ್ಟು ಸಾಲಿಗ್ರಾಮ ಹಾಗೂ ಆ ಮಹಾಲಕ್ಷ್ಮಿ ತಾಯಿಯ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ನಾನು ನೋಡ್ದಂಗೆ ಆಶ್ರಮವನ್ನು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದ್ರ ಜೊತೆ ಆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗೋದು ಸಾರ್ವಜನಿಕರಾದ ನಮ್ಮ ಜವಾಬ್ದಾರಿ ಕೂಡ. ಹಾಗೆ ನಾವು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿದಂಥ ಗುರೂಜಿಯವರಿಗೆ ಹಾಗೂ ಅವರ ಸಿಬ್ಬಂದಿಯವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.